ಬ್ರದರ್ ನಿಮ್ಮ ಹೆಸರು? ಬಸವರಾಜ್. ಜೋರ ಮಾತಾಡಿ. ಬಸವರಾಜ್ ಅಂತ. ನೀವು ಹೋರಿಗೆ ಏನಾಗಬೇಕು? ನಮ್ಮ ರಿಲೇಷನ್ ಹೋರಿ ಸರ್ ಅಷ್ಟೇ. ಏನು ಅನ್ಸುತ್ತೆ ಹೋರಿ ಹಬ್ಬದಲ್ಲಿ? ಈ ಹೋರಿ ಅಂದರೆ ಪಿ ಪಿ ಒಳಗೆ ಹಬ್ಬ ಟಾಪ್ ಇದೆ ಸರ್. ಪಿ ಪಿ ಒಳಗೆ ಹಬ್ಬ ಮಾಡೋದಾದರೆ ಹಬ್ಬ ಮಾಡಲಿ ಸರ್, ಮಾಡಂತ ಎಲ್ಲ ಮಾಲೀಕರಿಗೆ ಹೇಳೋದು ಅಷ್ಟೇ ಸರ್. ಹಬ್ಬ ಮಾಡಲಿ ಸರ್, ಬಹುಮಾನ ಕೊಡೋ ಹೊತ್ತಿಗೆ ಬಹುಮಾನ ಬುಕ್ಕಿಂಗ್ ಮಾಡೋದು ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ ಸರ್ ಅಷ್ಟೇ. ಸ್ವಲ್ಪ ಬರ್ತೀನಿ. ಈಗ ನೀವು ಹೋರಿ ಜೊತೆಗೆ ಹೋಗ್ತೀರಾ? ನೀವು ಹಬ್ಬ ಇತ್ತು ಅಂದ್ರೆ ಹೋಗ್ತೀರಾ? ಹೋಗ್ತೀರಾ. ಎಷ್ಟು ಜನ ಹಿಡಿತೀವಿ ಅಂತ ಹೇಳಿದಾರೆ ಬ್ರದರ್ ನಿಮಗೆ? ಡೈರೆಕ್ಟಾಗಿ ಹೇಳಿದ್ರು ಇಂಡೈರೆಕ್ಟಾಗಿ ಹೇಳಿರ್ತೀರಾ? ಹಿಡಿತೇವೆ ಅಂದವ್ರಿಗೆಲ್ಲ ಅಣ್ಣ ಹಬ್ಬ ಮಾಡಿ ತೋರಿಸಿದ್ದೇವೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ಹಿಡಿತೇವೆ ಅಂದ್ರೆ ಹಿಡಿಬೋದಣ್ಣ, ಅದಕ್ಕೇನು ಮಾತೇ ಇಲ್ಲ ಅಣ್ಣ. ಹಿಡಿದು ತೋರ್ಲ ನಮಗೂ ಖುಷಿ ಅಣ್ಣ. 4 ವರ್ಷ ಆಯ್ತು ಹಬ್ಬ ಮಾಡಕತ್ತ, 30 ಹಬ್ಬ ಮಾಡಿದ್ದೀವಿ. ಕೊಬ್ಬರಿ ಬಿಚ್ಚಿ ಕೊಡ್ಲಿ ಅಣ್ಣ, ಖುಷಿನ ನಮಗೇನಿಲ್ಲ ಅಣ್ಣ. ಖುಷಿನೇ. ಈಗ ಅವರು ಹೇಳಿದ್ರು, ಈಗ ವಾಟ್ ಎವರ್ ಅವ್ರದ್ದು ಪಾಪ ಮನೆ ಪರಿಸ್ಥಿತಿ ಇದ್ರ ಮೇಲೆ ಹೇಳಿದ್ರು. ಈ ಹೋರಿನ ಈಗ ನಿಮಗೆ ಗೊತ್ತು ಬ್ರದರ್, ಪಿ ಪಿ ಹೋರಿ ಕಟ್ಟೋದು ಸುಮ್ಮನೆ ಸಾಮಾನ್ಯ. ಎಂಥ ಹೋರಿ ಕಟ್ಟಿದ್ರು ಇವತ್ತು ಎಂತೆಂಥ ಟಾಪ್ ಎತ್ತುಗಳಿದಾವೋ ಅವು ಕೆಲವೊಂದು ಸಲ ಹರಿಸ್ಕೊಳ್ತಾರೆ. ಏಕೆಂದರೆ ಹಿಡಿಬೇಕು ಅಂತ ಪಿ ಪಿ ಹೋರಿಗಳು ಮನ್ಸು ಮಾಡಿದ್ರೆ ಭಾಳ ಹೊತ್ತಲ್ಲ, ಹಿಡಿದು ಬಿಡ್ತಾರೆ. ಈಗ ನಿಮ್ಮ ಹತ್ರ 30 ಹಬ್ಬ ಮಾಡಿ ಹಿಡಿಸ್ಕೊಂಡೇ ಇರೋ ಒಂದು ಹೋರಿ ನಿಂತಿದೆ. ಎಲ್ಲೋ ಒಂದು ಹತ್ರ ಮನೆ ಬಿಡಿಸ್ಬೇಕು ಅಂದಾಗ ಏನು ಅನಿಸುತ್ತೆ? ಬೇಜಾರಾಗುತ್ತಣ್ಣ. ಇಲ್ಲ ಅಣ್ಣ, ಮನೆ ಪರಿಸ್ಥಿತಿ ನೋಡ್ಕೊಂಡು ಹಬ್ಬ ಮಾಡ್ಬೇಕಲ್ಲ ಅಣ್ಣ. ಹಬ್ಬ ಮಾಡೋದೇನು ಬೇಜಾರಿಲ್ಲ ಅಣ್ಣ, ಮನೆ ಪರಿಸ್ಥಿತಿ ನೋಡ್ಕೊಂಡು ಹಬ್ಬ ಮಾಡ್ಬೇಕಲ್ಲ. ಈಗ ಒಂದು ಹಬ್ಬಕ್ಕೆ ಹೋಗಿರ್ತೀರಾ, ಗೌಡ್ರ ಹುಲಿ ಅಲ್ಲಿ ಬಂದಿತ್ತು ಅಂದ್ರೆ ಹೆಂಗಿರುತ್ತೆ, ಆ ಹಬ್ಬಕ್ಕೆ ಬರದೇ ಇದ್ರೆ ಹೆಂಗಿರುತ್ತೆ? ನೀವು ಹೋಗಿರ್ತೀರಾ ಹಬ್ಬಕ್ಕೆ, 2 ಹಬ್ಬದಲ್ಲಿ ನೀವು ಬಂದಿದ್ರೆ ಬಂದಿಲ್ಲ, 2ರಲ್ಲೂ ಇರ್ತೀರಾ ಹಬ್ಬದಲ್ಲಿ. ಬಂದಿದ್ರೆ ಹೆಂಗಿರುತ್ತೆ, ಬರದೇ ಇದ್ರೆ ಹೆಂಗಿರುತ್ತೆ? ಇಷ್ಟು ಹಬ್ಬ ಮಾಡಿದ್ರು ನಮ್ಮೂರಿನ ಹಾಕ್ಬೇಕು ಅಂತ ಒಂಥರ ಖುಷಿ ಇರುತ್ತಣ್ಣ. ನಮ್ಮೂರಿದ್ರೆ ಇಲ್ಲಿ ಏನಾರ ಮಾಡ್ಬೋದು ಅಂತ ಅನಿಸುತ್ತೆ ಅಷ್ಟೇ. ಇಷ್ಟು ಹಬ್ಬ ಮಾಡಿದ್ರು ಒಂದು ಹಬ್ಬನೂ ಬಿಟ್ಟಿಲ್ಲ ಅಣ್ಣ. ಅಂದ್ರೆ ಎಲ್ಲಿ ಕಾಂಪಿಟೇಷನ್ ಹಬ್ಬ ನಡೀತೆ ಅಲ್ಲಂತೂ ಹೋರಿ ಬಿಟ್ಟಿಲ್ಲ ಅಣ್ಣ. ಅಲ್ಲೇ ಕಾಂಪಿಟೇಷನ್ ಹೆಸರಾದ್ರೂ ಅಲ್ಲೇ ಅಣ್ಣ, ಹಾಳಾದ್ರೂ ಅಲ್ಲೇ ಆಗ್ಬೇಕಣ್ಣ. ಎಲ್ಲಿ ಹೆಸರು ಮಾಡಿ ದೋರಿ ಹಾಕ್ತಾರಲ್ಲ ಅಲ್ಲೇ ಹಾಕಸ್ತೇವೆ ನಾವು ಅಂತ, ನಮ್ದು ಹೆಸರು ಆಗಲಿ ಅಂತ. ಎಷ್ಟು ಆಸೆ ಇದೆ ಹೆಸರು ಮಾಡ್ಕೋಬೇಕು ಅಂತ. ಇವತ್ತು ಇದೆ ಹೆಸರು ಹಾಕಿದ್ದೀರ ಟವಲ್ಲು. ಎಲ್ಲೋ ಒಂದು ಹತ್ರಕ್ಕೆ ಹೋಗಿದಾಗ ನಿಮ್ಮ ಟವಲ್ಗಳು ಹಾರಿದಾಗ ಆಗೋ ಖುಷಿ ಬೇರೆ. ಅದು ನಾನು ವಿಡಿಯೋದಲ್ಲಿ ಅದನ್ನೇ ಹೇಳ್ತಿದ್ದೀನಿ ಜನಕ್ಕೆ, ಚೇಂಜ್ ಮಾಡಿ ಟವಲ್ಗಳು ಚೇಂಜ್ ಮಾಡಿ ಅಂತ. ಬಟ್ ಜನ ಕೇಳ್ತಾ ಇಲ್ಲ ಮತ್ತು ಅದನ್ನೇ ಮಾಡ್ತಿದ್ದಾರೆ. ಏನ್ ಅನ್ಸುತ್ತೆ? ಈಗೆಲ್ಲ ರೈತರಣ್ಣ ನಾವೆಲ್ಲ ಇರೋದು, ಅದಕ್ಕಾಗಿ ನಮ್ದು ಒಂದು ಟವಲ್ ಹಾರ್ಲಿ ಅಂತಂದ ಖುಷಿ ಪಡ್ತೇವಣ್ಣ. ಅಂದ್ರೆ ಬೇರೆ ಚಟಕ್ಕೆಲ್ಲ ಏನಿಲ್ಲ ಅಣ್ಣ, ರೈತರಾಗೆ ಇರ್ಬೇಕಂತದ ಹಬ್ಬ ಮಾಡಾಕತ್ತವಣ್ಣ. ಅದಕ್ಕಾಗಿ ಹೋರಿ ಕಟ್ಟವಣ್ಣ. ಅಂದ್ರೆ ನಮ್ದು ಒಂದು ಟವಲ್ ಹಾರ್ಲಿ ಅಂತ ಖುಷಿ ಅಣ್ಣ. ಖುಷಿ ಇದೆ. ಅದೇ ಕನ್ಸಿದೆ ಅಂತ. ಬಹುಮಾನಕ್ಕೆಲ್ಲ ಒಂದ್ಸಲ ಟವಲ್ ಆತರ ನೋಡಿ ಇಷ್ಟು ಪ್ರತಿ ಸರಿನೂ ಒಂದ್ಸರಿ ಬಹುಮಾನ ಅವ್ರು ಕೊಡಲ್ಲ ಅಂದ್ರೆ ಯಾಕೆ ಕೊಡಲ್ಲ ಅಂತ ಕೇಳೋಣ. ಅವ್ರಿಗೆ ಏನ್ ಬಹುಮಾನ ಆರಿಸ್ತಾರ ಅದೇ ಖುಷಿ ಫೈನಲ್ ಅಣ್ಣ. ಒಂದ್ ಚಂಪ್ ಕೊಟ್ರು ಅವ್ರು ಯಾಕೆ ಕೊಟ್ಟಾರ ಅಂತದ ಕೇಳಲ್ಲ ಅಣ್ಣ. ಆ ಬಹುಮಾನ ಕೊಡ್ಲಿಕ್ರು ಯಾಕೆ ಕೊಟ್ಟಿಲ್ಲ ಅಂತದ ಕೇಳೋಣ. ಒಟ್ಟು ಜನ ಸ್ವಲ್ಪ ಆದ್ರೂ ಗುರುತಿಸ್ಬೇಕಣ್ಣ ಅಷ್ಟೇ. ಎಲ್ಲಾದ್ರೂ ಈ ತರ ಈಗ ಇತ್ತೀಚೆಗೆ ಗುರುತಿಸ್ತಿದಾರ ಅಥವಾ ಹೆಂಗ್ ಗುರುತಿಸಿದಾರಣ್ಣ? ಅವಾಗ ಮಾಡಿದ್ದಕ್ಕೂ ಈಗ ಮಾಡಿದ್ದಕ್ಕೂ ಬಹಳ ವ್ಯತ್ಯಾಸ ಐತಣ್ಣ ಅವ್ರಿಗೆ. ಅವಾಗ ಅಂದ್ರೆ ಫಸ್ಟ್ ತಗೊಂಡಿದ್ವಣ್ಣ ಹೋರಿನ, ಅವಾಗ ಅಷ್ಟು ಇನ್ನೂ ಪಿ ಪಿ ಹೋರಿ ಬಗ್ಗೆ ಮಾಹಿತಿ ಇದ್ದಿಲ್ಲ. ಇವಾಗ ಅಂದ್ರಣ ಪಿ ಪಿ ಹೋರಿ ಹಂಗೆ ಹಬ್ಬ ಮಾಡಬೇಕು, ಏನು ಮಾಡಬೇಕು ಎಲ್ಲ ಮಾಹಿತಿ ಇದೆ ಅಣ್ಣ. ಅದಕ್ಕೆ ಈ ಸರಿ ಹಬ್ಬ ಮಾಡೇ ಮಾಡ್ತೇವೆ. ಎಷ್ಟು ಹೈಟ್ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಕಟ್ಟಿದ್ದೀರಾ ಹೈಟ್? ಪಿ ಪಿ ಅಣ್ಣ 18 ಅಂತ ಅವ್ರು ಹೇಳಿದ್ರು. ಈಗ ಮ್ಯಾಕ್ಸಿಮಮ್ 18 ಅಡಿ. 18 ಅಡಿ ಮ್ಯಾಕ್ಸಿಮಮ್. ಹೆಂಗೆ ಪಿ ಪಿ ಕಟ್ಟೋದೆಲ್ಲ ಹೆಂಗೆ ಚೂಸ್ ಮಾಡ್ತೀರಾ? ಅಖಾಡ ಈಗ ಅಖಾಡ ನೋಡ್ಕೊಂಬಂದಿರ್ತೀರಾ, ಫಸ್ಟ್ ರೌಂಡ್ ನೋಡಿರ್ತೀರಾ ಅಥವಾ ನಾರ್ಮಲ್ ಬಿಡ್ತಾ ಇರ್ತಾರೆ ಅವಾಗ ಅಖಾಡ ನೋಡ್ಕೊಂಬಂದು ನಿಮ್ಮ ನೆಕ್ಸ್ಟ್ ಬಂದಾಗ ಇವತ್ತು ಪಿ ಪಿ 18 ಹಾಕೋಣ, 15 ಹಾಕೋಣ, 12 ಹಾಕೋಣ, ಹೆಂಗ್ ಚೂಸ್ ಮಾಡ್ತೀರಾ? ಕಾಂಪಿಟೇಷನ್ ಅಣ್ಣ. ಕಾಂಪಿಟೇಷನ್ ಹೆಂಗ್ ಗೊತ್ತಣ್ಣ, ಈಗ ಭಾಳ ಹೋರಿ ಬಂದಿರ್ತಾವ. ಆ ಹೋರಿ ಎಲ್ಲ ಈಗ ಒಂದು 10 ಅಡಿ ಏರ್ಸಿರ್ತಾರೆ, ಅದಕ್ಕಿಂತ 2 ಅಡಿ ಹೆಚ್ಚಿಗೆ ಇರ್ಬೇಕು ನಮ್ಮ ಊರಿದು ಅಂತ. 15 ಅಡಿ ಏರ್ಸಿದ್ರೆ ಒಂದು 18 ಅಡಿ ಏರ್ಸ್ತೀವಿ. ಒಟ್ಟು ನಮ್ದು ಟಾರ್ಗೆಟ್ ಹೆಚ್ಚಿಗೆನೆ ಯಾವತ್ತು. ಯಾವಾಗಿದ್ರೆ ಕಾಂಪಿಟೇಷನ್ ಕೊಡಕ್ಕಾಗೆ ಹಬ್ಬ ಮಾಡಾಕತ್ತವಣ್ಣ. ಏನ್ ನಮ್ಮೋರಿ ಸಣ್ಣಕ್ಕೆ ಹಬ್ಬ ಮಾಡ್ಬೇಕು ಅದೆಲ್ಲ ಖುಷಿ ಇಲ್ಲ ಅಣ್ಣ. ಬಹುಮಾನ ಸೆಕೆಂಡ್ರಿ ಅಣ್ಣ, ಕಾಂಪಿಟೇಷನ್ ಕೊಡ್ತೀವಿ ಬರ್ತೀವಿ ಅಣ್ಣ ಅಷ್ಟೇ. ನೆಕ್ಸ್ಟ್ ಯಾವ ಅಖಾಡದ ಪ್ಲಾನಿಂಗ್ ಇದೆ? ದನಗ್ನಳ್ಳಿ ಅಣ್ಣ, ಮತ್ತೆ ಮೋಟೆಬನ್ನೂರು ಒಂದಿದೆ. ಎಲ್ಲಿ ಕ್ರೇಜ್, ಎಲ್ಲಿ ಕಾಂಪಿಟೇಷನ್ ಆಗುತ್ತೆ ಅಲ್ಲಿ ಹಬ್ಬ ಮಾಡೇ ಮಾಡ್ತೇವೆ ಅಣ್ಣ. ಎಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಲ್ಲಿ ಹಬ್ಬ ಮಾಡೇ ಮಾಡ್ತೀವಿ. ವರ್ಷಕ್ಕೆ ಅಂದಾಜು ಎಷ್ಟು ಹಬ್ಬ ಕೊಡ್ತೀರಾ ನಿಮ್ಮ ಕಡೆಯಿಂದ? ಏನಿಲ್ಲ ಅಂದ್ರು ವಾರಕ್ಕೆ 2 ಹಬ್ಬ ಮಾಡ್ತೀವಿ ನಾವು. ಹಂಗಾಗಿ ಈಗ ಬೇಜಾರಾತು ಅಂದ್ರೆ ಇಲ್ಲ, ತಿಂಗಳಿಗೆ 1 ಮಾಡಿದ್ವಿ, ಇಲ್ಲ ಅದು ಇಲ್ಲ ಅಂದ್ರೆ ಇಲ್ಲ. ಇದುವರೆಗೂ ಈಗ 4ನೇ ವರ್ಷ ರನ್ನಿಂಗು ಎಷ್ಟು ಹಬ್ಬ ಕೊಟ್ಟಿದ್ದೀರಾ? ಮಿನಿಮಮ್ 18 ರಿಂದ 20 ಹಬ್ಬ ಮಾಡೇ ಮಾಡ್ತೀವಿ. 20 ಹಬ್ಬ ಮಾಡ್ತೀರಾ? 20 ಹಬ್ಬ ಕ್ರೇಜು ಬರೀ ಒಂಥರ ಹಿಂಗಾಗುತ್ತೆ ಅಂದರೆ ಒಂದು 6 ತಿಂಗಳು ದೀಪಾವಳಿ, ಮುಂದಿನ ತಿಂಗಳು ಹೆಸರೇನು ದೀಪಾವಳಿ, ಹಿಂಗೆ ಶುರು ಆಗುತ್ತೆ. ನೆಕ್ಸ್ಟ್ ಜನವರಿ ಅಥವಾ ಫೆಬ್ರವರಿ ಅಂದಾಗ ಮುಂದಿನ ತಿಂಗಳದ್ದು ಏನು ಪ್ಲಾನ್ ಅಂದರೆ 15ನೇ ತಾರೀಕು ಎಲ್ಲೋ ಒಂದು ಹಬ್ಬ ಇದೆ ಆಗ್ತಿದ್ದೀವಿ,
ಬರೀ ಇದೇ ಆಗುತ್ತಲ್ಲ ಅಂತ ಅದೇ ಅಷ್ಟೇ. 20 ಹಬ್ಬ ಮಾಡ್ಕೊಂತ. ಇಲ್ಲ ಅಣ್ಣ ಅದೇನು ಏನು ಹೇಳ್ತೀನಿ, ಕಾಂಪಿಟೇಷನ್ ಹಬ್ಬ ಎಲ್ಲಿ ಆಗುತ್ತೆ, ಎಷ್ಟು ಹಬ್ಬರ ಮಾಡಲಿ ಅಣ್ಣ ಅವ್ರು. ಕಾಂಪಿಟೇಷನ್ ಎಲ್ಲಿ ಹಬ್ಬ ಮಾಡ್ತಾರೆ ಅಲ್ಲಿ ಕಾಂಪಿಟ್ ಕೊಟ್ಟೇ ಕೊಡ್ತೇವೆ ಅಣ್ಣ. ಹೊಟ್ಟೆ ಕೊಡ್ತೀರಾ. ಏನು ಹೇಳಕ್ಕೆ ಇಷ್ಟಪಡ್ತೀನಿ, 3 ಜನಕ್ಕೆ ತಗೊಳ್ಳಿ. ನಾನು ಪ್ರತಿಯೊಬ್ಬರು ಮಾಲೀಕರ ಹತ್ರನೂ ಕೇಳಿರ್ತೀನಿ ಇದನ್ನು. 3 ಜನ ಹೋರಿ ಹಿಡಿತಗಾರರಿಗೆ ಅಥವಾ ನಿಮ್ಮ ಹಿಂದೆ ಬರೋರಿಗೆ, ಕಮಿಟಿಯವ್ರಿಗೆ, 3 ಜನಕ್ಕೆ ಒಂದೊಂದೇ ಲೈನಲ್ಲಿ ಹೇಳಿ. ಎಕ್ಸ್ಪ್ಲೈನ್ ಏನು ಬೇಡ, ಒಂದೊಂದು ಲೈನಲ್ಲಿ ಏನೋ ಒಂದು ಹೇಳಿ. ಈಗ ಹೋರಿಯಿಂದ ಬರೋರಿಗೆ ಅಣ್ಣ, ಹೋರಿಯಿಂದ ಬರೋರಿಗೆ ಈಗ ಬೇರೆ ಹೋರಿಯಿಂದ ಓಡಿ ಅದೆಲ್ಲ ಬೇಡಣ್ಣ. ನಮ್ಮ ಹೋರಿಯಿಂದ ಬಂದಿರ್ತಾರ, ನಮ್ಮ ಹೋರಿಗೆ ಖುಷಿ ಅಣ್ಣ. ಈಗ ಮತ್ತೊಂದು ಚಟ ಬೇರೆ ಚಟ ಎಲ್ಲ ಇಲ್ಲಣ್ಣ ನಮ್ಮ ಹತ್ರ. ನಮ್ಮ ಹೋರಿ ಬಂದ್ವಾ, ನಮ್ಮ ಹೋರಿ ಹಬ್ಬ ಮಾಡಿದ್ವಾ, ಅಲ್ಲೇ ಊಟ ಆಯ್ತು ಪ್ರತಿಯೊಂದಾದ್ರೂ ನಾವೇ ಎಲ್ಲ ಅಲ್ಲೇ ಮಾಡ್ಕೊಳೋದು, ಎಲ್ಲ ಹಬ್ಬ ಮಾಡೋದು ಅಲ್ಲೇ ಅಣ್ಣ. ಪ್ರತಿಯೊಂದು ಅಲ್ಲೇ ಮಾಡ್ಕೊಂತ ಹೋರಿ ಹಿಡಿತಗಾರ ಅಣ್ಣ. ಹೋರಿ ಹಿಡಿತಗಾರಿಗೆ ಏನು ಹೇಳ್ಬೇಕಂದ್ರೆ, ಹಬ್ಬ ಹಿಡಿಲ್ಲ ಅಣ್ಣ, ಹೋರಿ ಹಿಡಿಯೋಕೆ ಬೇಜಾರಿಲ್ಲ ನಮಗೆ, ಅದೇ ನಿಯತ್ತಿಂದ ಹಿಡಿಲಿ ಅಂತ ಅಷ್ಟೇ, ಮತ್ತೇನಿಲ್ಲ ಅಣ್ಣ. ಕಮಿಟಿಯವರು ಇನ್ನೊಬ್ರು ಹೈಲೈಟ್ ಅಲ್ಲಿ ಕುಂತವ್ರು, ಇಬ್ರಿಗೆ ಹೇಳ್ದ ನಮಗಿನ್ನು ಹೇಳಿಲ್ಲ, ಇನ್ನು ಕಾಯ್ತೀವಿ. ಕಮಿಟಿಯವ್ರು ಅಣ್ಣ ಅದೇ ಹೇಳ್ತಾ ಇರೋದು. ಏನಿಲ್ಲ ಅಣ್ಣ, ನಿಯತ ಬಹುಮಾನ ಕೊಟ್ರೆ ಸಾಕು. ಬಡವ್ರ ಹೋರಿ ಅಣ್ಣ, ಈಗ ಅದು ಸೌಕಾರದ ಹೋರಿ ಆಗಿರ್ಲಿ, ಬಡವ್ರದ ಹೋರಿ ಆಗಿರ್ಲಿ, ಹಬ್ಬ ಯಾವ ಚೆನ್ನಾಗಿ ಮಾಡುತ್ತೆ ಅದು ಬಹುಮಾನ ಕೊಡ್ಬೇಕಣ್ಣ. ಇನ್ನೊಂದು ಪ್ರಶ್ನೆ ನಮಗೀಗ ಶುರುವಾಗಿದೆ. ಮೊನ್ನೆ ಯಾರೋ ಒಬ್ರು ನನಗೆ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಕೊಂಚದ ಹಬ್ಬ ಅಂತ ಮಾಡ್ತಿದ್ರು, ಕಂಚ ಅಥವಾ ಸಮಥಿಂಗ್ ಏನೋ ಒಂದು ಕಾಳ್ತಾರೆ, ಕೊಂಚ ಹಬ್ಬ ಅಂತ. ಅದು ತಂದ್ರೆ ಹೆಂಗಿರುತ್ತೆ ಅಂತ. ಎಲ್ಲಾದ್ರೂ ಹಬ್ಬ ಮಾಡ್ತೀವಿ ಅಣ್ಣ. ಕಂಚೆಯಿಂದ ಬಿಡು ಅಂದ್ರೆ ಬಿಡ್ತೀವಿ, ಹಿಂದಿಂದ ಇನ್ನೂ ಇನ್ನೂ 2 ಮಾರು ಇರಲ್ಲ ಅಣ್ಣ, ಅಲ್ಲಿಂದ ಹೋರಿ ಬಿಡು ಅಂದ್ರೆ ಬಿಡ್ತೇವೆ ಅಣ್ಣ. ಅಷ್ಟು ನಂಬಿಕೆ ಇದೆ ಅಣ್ಣ ಈ ಹೋರಿ ಮೇಲೆ. ಲಾಸ್ಟ್ ಪ್ರಶ್ನೆ ನಿಮ್ಗೊಂದು ಕೇಳ್ತೀನಿ. ಚಾಯ್ಸಿಂಗ್ ನಂಬರ್ ಕೊಡ್ತಾರೆ, 4,000, 3,500, 4,500, 5,000ವರೆಗೂ ಹೋಗಿದೆ. ಏನನ್ಸುತ್ತೆ ಈ ಬೆಲೆ ನೋಡಿ? ಅಂದ್ರಣ್ಣ ಈಗ ಚಾಯ್ಸಿಂಗ್ ಮೇಲೆ, ನಂಬರ್ ಮೇಲೆ ಹಬ್ಬ ಇರೋಣ. ಹೋರಿ ಮೈಸಿದ್ದು, ಹೋರಿ ಬೆಳೆಸಿದ್ದು, ಅದ್ರ ಮೇಲೆ ಹಬ್ಬ ಇರುತ್ತೆ ನಮ್ದು. ಅಲ್ಲ, ಈ ಚಾಯ್ಸಿಂಗ್ ನಂಬರ್ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ನಾನು. ಅದಕ್ಕೆ ಬೆಲೆ ಜಾಸ್ತಿ ಆಯ್ತು ಅಥವಾ ಹೋಗ್ಲಿ? 1,001 ನಂಬರೇ ಬೇಕು, ಇನ್ನೊಂದವರಿಗೆ 1,001 ಬೇಕು. ನಮ್ದು 1,001 ಇಟ್ರೆ ನಮಗೆ ಹಬ್ಬ ಚೆನ್ನಾಗಿ ಮಾಡ್ತೈತಿ ಅಂತ ನಮ್ದು ಒಂದು ಅಭಿಪ್ರಾಯ. ಅಲ್ಲ, ನಾನು ಹೇಳ್ತಿರೋದು ನಿಯತ್ತಿನ ಹಬ್ಬ ಅಂತ ಅಂತಾರಲ್ವಾ. 500 ರೂಪಾಯಿ ನಾರ್ಮಲ್ ಬರೋರಿಗೆ, 750 ರೂಪಾಯಿ ಚಾಯ್ಸಿಂಗ್ ನಂಬರ್ಗೆ ಇಡ್ಲಿ ಅಲ್ವಾ? ಅದಕ್ಕೆ ಕೇಳ್ತಿದ್ದೀನಿ, ಮಾಲೀಕರು ಏನು ಹೇಳ್ತಾರೆ ಇನ್ಪುಟ್ನ ಅದನ್ನ ತಗೋತಿದ್ದೀನಿ ನಾನು. ಅದಕ್ಕೆ ಕೇಳ್ತಿರೋದು ನಾನು. ನೀವು ಬಹುಮಾನ ಏನಾರ ವಾಟ್ ಎವರ್ ಏನಾರು ಬೇಕು, ಇನ್ನೊಬ್ರಿಗೆ ಯಾವ್ದೋ ನಂಬರ್ ಬೇಕು ಅಂದ್ರೆ ಅವ್ರು ಚಾಯ್ಸಿಂಗ್ ಮಾಡಕ್ಕೆ ಅಡ್ಡಿ ಇಲ್ಲ. ನಾನು ಹೇಳಿದ ಪಾಯಿಂಟ್ 4,500 ನೀವು ಚಾಯ್ಸಿಂಗ್ ನಂಬರೇ ತೊಗೊಳ್ಳಿ, ನಾನು ಬೇಡ ಅಂತ ಹೇಳ್ತಿಲ್ಲ. ಅದಕ್ಕೆ ಜಾಸ್ತಿನೇ ಕೊಡಿ, ಬೇಡ ಅಂತ ನಾನು ಹೇಳ್ತಿಲ್ಲ. ಆ ಅಮೌಂಟ್ ರೇಟ್ ಇದೆಯಲ್ವಾ, 3,500-4,000 ಆಗ್ತಿದೆ. ನಿಯತ್ತಿನ ಹಬ್ಬ ಅಂತ ಹೇಳ್ತಿದ್ದಾರೆ, 3,500-4,000 ಅಂತ ಹೇಳ್ತಿದ್ದಾರೆ. ಸೊ ಆ ಉದ್ದೇಶಕ್ಕೆ ಅಮೌಂಟ್ ಜಾಸ್ತಿ ಆಗಲಿಲ್ವಾ ಅಂತ ನಾನು ಕೇಳ್ತಾ ಇರೋದು. ಜಾಸ್ತಿ ಆಯ್ತಾ ಅಥವಾ ನಿಮಗೆ ಓಕೆನಾ, ಹಿಂಗೆ ಕೇಳ್ತಿರೋದು ನಾನು. ಅಂದ್ರಣ್ಣ ಅಮೌಂಟ್ ಕಟ್ಟಿಸ್ಕರ್ಲಿ ಇಲ್ಲ ಅಂತ ಇಲ್ಲ, ಅದ್ರ ಪ್ರಕಾರ ನಿಯತ್ತಿನ ಹಬ್ಬ ಮಾಡಿ ಸಾಕಣ, ಅದೇ ಖುಷಿ. ಈಗ ಅಮೌಂಟ್ ನಾವು ಕಟ್ಟಿದ್ದು ಪ್ರಶ್ನೆ ಬರಲ್ಲ ಅಣ್ಣ, ನಿಯತ್ತಿಂದ ಬಹುಮಾನ ಕೊಟ್ರೆ ಅದು ಖುಷಿ ಕೊಡುತ್ತಣ್ಣ. ಈಗ ಎಷ್ಟೋ ಎಲ್ಲ ಕಡೆ ಹೋದಾಗ ಎಷ್ಟೆಷ್ಟೋ ಖರ್ಚು ಮಾಡ್ತೇವಣ್ಣ, ಅದು ಬೇಜಾರಿಲ್ಲ. ನಿಯತ್ತಿಂದ ಬಹುಮಾನ ಆರಿಸಿದ್ರ ನಮ್ಮೂರಿಗೆ ಅದು ಖುಷಿ ಅಣ್ಣ, ಮತ್ತೇನಿಲ್ಲ. ಓಕೆ, ಬೇರೆ ಯಾರಾದರೂ ಮಾತಾಡೋರು ಇದ್ದೀರಾ? ಮುಗಿಸ್ಲಾ ಮಾತಾಡ್ಬೇಕ್ರಿ? ನಾನು ಏನು ಕೇಳಲ್ಲ, ನಾ ಮಾತಾಡ್ತೇನೆ ರೀ. ಮಾತಾಡಿ ನೋಡೋಣ ಹೋರಿ ಬಗ್ಗೆ. ಊಟದ ಅಕಸ್ಮಾತ್ ಸಾವು ನಿಶ್ಚಿತ, ಒಂದು ಉದಾಹರಣೆ. ಇಂಥ ಪರಮಾತ್ಮ ಹುಟ್ಟೋದು ಒಂದ, ಬಸವಣ್ಣನ ಎಂದು ಕಳ್ಕೊಳಂಗಿಲ್ಲ. ಈ ಬಸವಣ್ಣ ಹುಟ್ಟಿದ್ದು ನಾನು ಪ್ರಪಂಚದಾಗ ಎಲ್ಲಿ ನೋಡಿಲ್ಲ. ಇವನು ಮಾತ್ರ 2 ಕಳ್ಕೊಳಂಗಿಲ್ಲ. ಯಾಕ ಎಂದು ಕಳ್ಕೊಳಂಗಿಲ್ಲ ಜೀವಮಾನಕ್ಕೆ. ಅರ್ಥ ಆತ್ರೆ? ಅವ್ರು ಏನು ಅನಾನುಕೂಲ ಆದ್ರೆ ನಾನು ಯೋಗ್ಯತೆ ಮಾಡ್ತಾನೆ. ನಾನು ನೌಕರಿ ಮಾಡಿ ಬಂದು ಪ್ರಪಂಚದ ಜೀವನ ಮಾಡೇನೆ, 10-20 ಮಂದಿ ನೌಕರಿ ಮಾಡೇನೆ, ಪ್ರಪಂಚ ಇದೈತೆ. ಮತ್ತು ರೀ ಇನ್ನೇ ಬೇಕ್ರಿ? ಇಂಥ ಪ್ರಪಂಚ ಕಳ್ಕೊಳಂಗಿಲ್ಲ ನಾನು. ಹೇಳ್ರಿ, ನಾನು ಜೀವನ ಮಾಡೇನೆ. ಬೇಕ್ರಿ, ನಾನು ನೌಕರಿ ಮಾಡಿ ಬಂದು ಸಮುದ್ರ ಮಾಡ್ತಾನಲ್ಲ, ನಾ ಜೀವನ ಮಾಡಕತ್ತಿಲ್ಲ. ಜೀವ ಯಾತಿರೋದು ಈ ಭೂಮಿಯಾಗ ಹುಟ್ಟಿದ್ದು, ಭೂಮಿಯಾಗ ಹುಟ್ಟಿ ಭೂಮಿಯಾಗ ಕಳ್ಕೋಬೇಕು. ಹೌದು, ನಾನ್ನೂರು ತಗತ್ತಮ್ಮ. ಟಿ ವಿ ನೈನ್ದ ಬಂದ್ರೆ ಹೇಳಿ, ಊಟದ ಅಕಸ್ಮಾತ್ ಸಾವು ನಿಶ್ಚಿತ. ನಾವು ಹುಟ್ಟಿದ್ದಲ್ಲಿ ನಮ್ಮ ತಂದೆ ತಾಯಿ ಆಸ್ತಿ ಮಾಡಿ ಹೋಗ್ಯಾರ. ಹೌದ್ರಿ? ನಿಲ್ರಿ ಗೌಡ್ರಿ, ಹೌದು ನಾ ಹೇಳ್ತೇನೆ ನಿಲ್ರಿ. ಇನ್ನೂ ಐತೆ ಅವ್ರು, ಏನು ನನ್ನ ಅಭಿಮಾನ ಐತೆ. 2.5 ಮಟ್ಟ ನಾ ಕಳ್ಕೊಳಂಗಿಲ್ಲ. ಇನ್ನೊಂದು 25,000 ರೂಪಾಯಿ, 50,000 ರೂಪಾಯಿ, 1,00,000 ರೂಪಾಯಿ ನಾ ಕೊಟ್ಟು ಜೀವನ ಮಾಡ್ತಾರೆ. ಇವು 2 ಮಾತ್ರ ಕಳ್ಕೊಳಂಗಿಲ್ಲ. ಹೌದ್ರಿ? ನಾನು ಐತೆ ನಿಲ್ರಿ ಗುರುಗಳೇ, ನನ್ನ ಪೆನ್ಷನ್ ಐತೆ ನಿಲ್ರಿ. ಪೆನ್ಷನ್ ಐತಿ, 26,000 ರೂಪಾಯಿ ಪೆನ್ಷನ್ ಬರ್ತೈತಿ. ಜೀವನ ಮಾಡ್ತಾನೆ. 2 ತಿಂಗಳು ಕೊಟ್ರೆ ನಂದೇನಾಗುತ್ತೆ? ಇವನು ಕಳ್ಕೊಳಂಗಿಲ್ಲ 2. ನೀವು ಟಿ ವಿನಿಂದ ಮಾಡಿರಿ. ಅಲ್ರಿ, ನಾವು ಹುಬ್ಳ್ಯಾಗ ಜೀವನ ಮಾಡಿ ಧಾರವಾಡ ಜೀವನ ಮಾಡಿ ಬಂದಾನ. ಮತ್ತು
ನೀವು ನಮ್ಮ ಮೇಲೆ ಅಧಿಕಾರ ತರಿಸ್ಬೇಡ್ರಿ. ಅದಕ್ಕೆ ಅಲ್ರಿ ಹೇಗಂತ ಮಾಡ್ತಾನೆ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಟು ಜೀವನ ಮಾಡ್ತಾನೆ ಅಧಿಕಾರ ಐತೆ. ನಿಮ್ಗೇನು ಬೇಕ್ರಿ? ಊರು ತುಂಬ ಹುಟ್ಟಿರೋ 10,000 ರೂಪಾಯಿ ಸಿಗಲ್ಲ. ನಿಮ್ಗೇನು ಬೇಕ್ರಿ ಗುರುಗಳೇ? ಇಂಥ ಬಸವಣ್ಣ ಕಳ್ಕ ನಾವೇ ಮಾಡಲಿ. ಬಸವಣ್ಣ ನಾನು ಕಳ್ಕೊಳಂಗಿಲ್ಲ. ಕರೆಕ್ಟ್ ಮಾಡ್ತಮ್ಮ ದಯವಿಟ್ಟು ಹೇಳ್ತಾನೆ. ಇಂಥ ಏನು ಬಿಡ್ರಿ ಚಟ್ಟ ಹೊಡಿತದ. ನೋಡ್ರಿ ತಪ್ಪು ತಿಳ್ಕೊಬೇಡ್ರಿ. ಇನ್ನೊಂದೆರಡು ಮಾತು ಹೇಳ್ತಾನೆ ರೀ. ಹಂಗೆ ಬಸವಣ್ಣ ಕಳ್ಕೊಬೇಡ್ರಿ ಗುರುಗಳೇ. ಬಸವಣ್ಣ ಹುಟ್ಟಿದಾಗ ದೇವ್ರು ಹುಟ್ಟತೈತಿ ನೋಡ್ರಿ. ಎಲ್ಲೆಲ್ಲೋ ಯಾವ ಪ್ರಮತ ಹುಟ್ಟಿ ಎಲ್ಲೇ ಬೆಳ್ಕಂತಾರ. ಇಂಥ ಕಳ್ಕೊಬಾರ್ದು. ಬಸವಣ್ಣ ಹುಟ್ಟಿದ್ದ ಇದಾಗ್ತದೆ. ನನಗೆ ಭಾರಿ ಅಭಿಮಾನ ಐತ್ರಿ. ಈಗ ನಾನು ಸಣ್ಣ ಇದ್ದ ಏನು ಅಪಾತ್ರ ಇಲ್ಲ, ನಾನು ಹಂಗೆ ಬದುಕೆ. ಈಗ ತಮ್ಮ ಟಿ ವಿನಿಂದ ಬರ್ಬೇಕು. ನಾನು ತಪ್ಪು ಮತ್ತೊಬ್ರು ಬೈದಿಲ್ಲ ಇದಿಲ್ಲ. ನಮ್ಮಿಂದ 10 ಮಂದಿ ಬದುಕಿಲ್ರಿ, ನಮ್ಮಿಂದ 20 ಮಂದಿ ಬದುಕಿಲ್ರಿ. ಅಲ್ವಾ? ಇಷ್ಟೊತ್ತಂಗ ಕಂಪ್ಲೀಟಾಗಿ ನೋಡಿದ್ದೀರಾ, ಏನೇನು ಹೇಳಿದ್ರು ಏನೇನು ಕೇಳಿದ್ರು ಪ್ರತಿಯೊಂದನ್ನು ನೋಡಿದ್ದೀರಾ. ಫಸ್ಟು ನಿಮ್ಮ ಹೆಸರು, ಯಾಕೆ ಈ ಹೋರಿ ಇಷ್ಟ, ಇವ್ರು ಇನ್ನೂವರೆಗೂ ಹೇಳಿಲ್ಲ ಅಂತದ್ದು ನಾನು ಇನ್ನೂ ಒಂದು ಹೇಳ್ತೀನಿ ಅನ್ನೋದು ಹೇಳಿ. ಸರ್ ನನ್ನ ಹೆಸರು ಬಂದ್ಬಿಟ್ಟು ಸಂತೋಷ್ ಕುಮಾರ್ ಅಂತ ಹೇಳ್ಬಿಟ್ಟು. ಓಕೆ. ನನ್ನ ವೃತ್ತಿ ಫೋಟೋಗ್ರಾಫರ್. ಇಲ್ಲೇ ಪಕ್ಕದ ಗ್ರಾಮ ತಾಳ್ಗುಂದ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಒಂದು ಇಲ್ಲೇ ಪಕ್ಕದ ದೋಣನಗುಡ್ಡೆ ಅಂತ ಗ್ರಾಮದಲ್ಲಿ ಬಂದು ವಾಸವಾಗಿದ್ದೀವಿ. ನಾವು ಮುಂಚೆ ಹೋರಿ ಹಬ್ಬ ಅಂದರೆ ಸಿಕ್ಕಾಬಟ್ಟೆ ಕ್ರೇಜು. ನಾವು ಹೋರಿ ಹಿಡಿದ್ಗಾರರೇ, ಸಿಕ್ಕಾಬಟ್ಟೆ ಎಲ್ಲ ಪ್ರೈಸ್ ಎಲ್ಲ ತೊಗೊಂಡಿದ್ವಿ ಹೋರಿ ಹಿಡಿದು. ಇವಾಗ ಅವೆಲ್ಲ ಬಿಡಿಸ್ಬಿಟ್ಟು ಹೋರಿ ಹಬ್ಬ ಇದನ್ನ ಬಾ ನಮ್ಮ ಹೋರಿ ಇದೆ ಹೋರಿ ಹಬ್ಬ ಮಾಡೋಣ ಅಂತ ಕರ್ಕೊಂಬಂದ್ರೆ ನಮ್ಮ ಬಿಸ್ನಹಳ್ಳಿ ಹೇಮನಗೌಡ್ರು ಅಂತೇಳಿ. ಈ ಹೋರಿ ಅಂದರೆ ನಮಗೆ ತುಂಬ ಜೀವ. ಆಮೇಲೆ ಲಾಸ್ಟಿಗೆ ಹಿಡಿದು ಕೊಡ್ಬೇಕಂದ್ರೆ ನಾನು ನಮ್ಮ ತಮ್ಮ ಇನ್ನೊಬ್ಬನ ಮಧು ಅಂತ ಇದ್ದಾನೆ, ಹಂದಿ ಬಲ್ಲಿ ಹಾಕಿ ಹಿಡಿದು ಕೊಡೋರು ನಾವಿಬ್ಬರು ಇದೀವಿ ಅಂತ ಹೇಳ್ಬಿಟ್ರೆ ಎಲ್ಲೂ ಹೋಗಲ್ಲ ಅನ್ನೋದು ಗ್ಯಾರಂಟಿ ಅವ್ರಿಗೆ ನಮ್ಮ ಗೌಡ್ರಿಗೆ. ಹಂಗಾಗಿ ಮಿಡ್ ನೈಟು ಹೋಗ್ಬಿಡ್ತೀವಿ ನಾವು. ನೈಟಾಗಿ ಗಾಡಿ ಮಾಡ್ಕೊಂಡು ಹೋಗಿ ಅಲ್ಲೇ ಹಾಲ್ಟಾಗಿ ಅದಕ್ಕೆ ಊಟದ ವ್ಯವಸ್ಥೆ ಉಪಹಾರ ವ್ಯವಸ್ಥೆ ಎಲ್ಲ ನಮ್ಮ ಮಾವರು ಮಾಡ್ತಾರೆ. ಪಲಾವ್ ಆಗಲಿ ಏನೋ ಒಂದು ತಿಂಡಿ ತಿನಿಸು ಬರಲ್ಲಿವರೆಗೂ. ಆಮೇಲೆ ಇದೇ ಲಾಸ್ಟ್ ಟೈಮು ಹುಲ್ಗಿನ ಕೊಬ್ಬ ಹಬ್ಬಕ್ಕೆ ಹೋಗಬೇಕಾದ್ರೆ ನೈಟು ನಮ್ಮ ಅಪ್ಪಾಜಿ ತೀರ್ಕೊಂಡ್ರು. ನೈಟ್ ಹೋಗಿ ಅಲ್ಲಿ ಹಾಲ್ಟ್ ಆಗಿದ್ವಿ. ಮಿಡ್ ನೈಟ್ 4 ಗಂಟೆ ಮನೆಯಿಂದ ಫೋನ್ ಬಂತು, ಅಪ್ಪಾಜಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲೇ ಮತ್ತೆ ನಮ್ಮ ಗೌಡರು ಎಲ್ಲ ವ್ಯವಸ್ಥೆ ಮಾಡಿ ಆ ಪ್ರಸನ್ನರ ಹತ್ರ ಬೈಕೆಲ್ಲ ಇಸ್ಕೊಟ್ಟು ಮತ್ತು ಬೆಳಗಿನ ಜಾವ ಅನ್ನೋತ್ತಿಗೆ ನಮ್ಮ ತಂದೆ ಕಾರ್ಯಕ್ಕೆಲ್ಲ ಬಂದೆಲ್ಲ ಮಾಡಿ. ಆದರೂ ನಮಗೆ ಎತ್ತು ಅಂದರೆ ಜೀವ. ಎಲ್ಲಿಗೆ ಹಾಕಿದ್ರು ಟಾಪ್ ಹಬ್ಬ ಮಾಡುತ್ತೆ ಅನ್ನೋದು 100ಕ್ಕೆ 100 ಭರವಸೆ ಇದೆ ನಮಗೆ. ಎಲ್ಲೋದ್ರೂ ಟಾಪ್ ಹಬ್ಬ ಮನೆಗಂತೂ ಖುಷಿಯಿಂದ ಬರ್ತೀವಿ. ಅದ್ರ ಬಗ್ಗೆ 2 ಮಾತೇ ಇಲ್ಲ. ಬ್ರದರ್ ನೀವೇನಾದ್ರೂ ಮಾತಾಡ್ಬೋದಾ? ಮಾತಾಡಿ ಹೇಳಿ, ಏನಾದ್ರು ಹೇಳಂಗಿದ್ರೆ ಹೇಳಿ. ಫಸ್ಟಿಗೆ ನಾವು ಈ ಎತ್ತಿದ್ದಲ್ರಿ ಅವಾಗ ಕರೆ ಎತ್ತೈತ್ರಿ. ಫಸ್ಟಿಗೆ ಈ ಎತ್ತಿದ್ದಲ್ರಿ ಆ ಕರೆ ಎತ್ತೈತ್ರಿ. ಬಕ್ಕ ಹಬ್ಬ ಮಾಡೋದ್ರಿಂದ ಅವಾಗಿಂದನ ಬರಾಕತ್ತೀವಿ ರೀ. ಅಷ್ಟರ ಮೇಲೆ ಇದನ್ನ ತಂದು ಫಸ್ಟಿಗೆ ಇಲ್ಲಿ ಹಬ್ಬ ಮಾಡಿದ್ವಿ ಇಲ್ಲಿ ಈ ಊರಾಗ. ಆಮೇಲೆ ಇಲ್ಲಿಂದ ಫಸ್ಟಿಗೆ ಸ್ಟಾರ್ಟಿಂಗ್ ಹಬ್ಬಕ್ಕೆ ಹೋಗಿದ್ದಾರೆ ರಡಂದ್ರ ಹಬ್ಬ ರೀ. ನಾವು ಬಕ್ಕದಾಗ ಆ ರಡಂದ್ರ ಹಬ್ಬ ಮಾಡ್ಕೊಂಬಂದು ಮಳೂರು ಮಾಡಿದ್ವಿ ರೀ. ಮಳೂರು ಆದ್ಮ್ಯಾಗ ಅಷ್ಟ್ರ ಮೇಲೆ ಇದಕ್ಕೆ ಪಿ ಏರ್ಸಕತ್ರಿ. ಅದು ಬರೋ ಸ್ಟೈಲು ಅದು ಆ್ಯಕ್ಷನ್ ಅದನ್ನು ನೋಡಿ ಪಿ ಏರ್ಸ್ಬೇಕು ಅಂದು ಈ ಮಳೂರು ಹಬ್ಬದಿಂದ ಪಿ ಏರ್ಸಿದ್ರಿ ಅದಕ್ಕೆ. ಈಗ ಅವ್ರು ಹೇಳಿದ್ರು, ನಾನು ಕೆಲವೊಂದನ್ನ ಹೆಂಗ್ ಕೇಳಿರ್ತೀನಿ ಅಂದ್ರೆ ಸೆಂಟ್ರಲ್ಲಿ ಜನ ನೋಡೋರಿಗೆ ಒಂದ್ ಸ್ವಲ್ಪ ಇದಾಗ್ಬೇಕು ಆ ಉದ್ದೇಶಕ್ಕೆ ಮಾಡಿ ಕೇಳಿರ್ತೀನಿ. ಏನೋ ಹೇಳಿದ್ರು ಪಲಾವ್ ವ್ಯವಸ್ಥೆ ಎಲ್ಲ ನಿಮ್ದೆ ಅಂತ, ಹೆಂಗ್ ಕೊಡ್ತೀರಾ ಪಲಾವ್ನೆಲ್ಲ ಅಂತ. ಇಲ್ಲಿಂದ ಎಲ್ಲ ರೇಷನ್ ಹೋಗಿರ್ತವ್ರಿ ನಾವು. ಇಲ್ಲಿಂದ ಎಲ್ಲ ಗ್ಯಾಸ್ ನೀರು ಅಲ್ಲಿ ಏನೋ ತಗೊಳಂತ ಪೊಸಿಷನ್ನೇ ಹೋಗಿರಲ್ರಿ ನಾವು. ಎಲ್ಲ ಇಲ್ಲೇ ಒಂದು ಆಟೋದಾಗ ಒಂದು ದೊಡ್ಡ ಬ್ಯಾರಲ್ ನೀರು ಸ್ಟವ್ ಗಿವ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ತಾವ್ರಿ. ಅಲ್ಲಿ ಹೋಗೋತ್ತಿಗೆ ಹೋಗಿ ಎತ್ತು ಇಳ್ಬೋತಿಗೆ ಒಂದು ಪಟ್ಟು ಮಾಡಿಕೊಡ್ತಾವ್ರಿ. ಬೆಳಗ್ಗೆ ಮತ್ತು ಎತ್ತು ಪಳ್ಳ ಕಚ್ಚತ್ತಿಗೆ ಮತ್ತೊಮ್ಮೆ ಮಾಡಿಟ್ರೆ ಸಾಯಂಕಾಲ ಮಟ್ಟ ತಿಂಡಿದ್ದಾರೆ. ನಾವೇ ಮಾಡೋರು. ನಮ್ಮ ನಾವು 50 ಮಂದಿ ಲೆಕ್ಕನ ಆಕೈತಿ ರೀ. ಒಂದು ಪಟ್ಟು 30 ಮಂದಿ ಆಕೈತಿ. ನಾವು ಮಾಡಿರ್ತಾವ್ರಿ. ಅದು ಉಳ್ದದ್ದು ಅಲ್ಲಿ ಬೇರೆ ಕೊಟ್ಟು ಬಂದಿರ್ತಾವ್ರಿ. ಬರ್ರಿ ಖಂಡಿತ ಕೊಡ ಬನ್ನಿ. ಖಂಡಿತ ಬರ್ರಿ. ಏನ್ ಅನ್ಸುತ್ತೆ ಪಲಾವ್ ಮಾಡ್ತಿರ್ತೀರಾ, ಅಲ್ಲಿ ಕೂಗ್ತಾರೆ ಹೋರಿ ಬಂತು ಅಂತ ಕೂಗ್ತಾರೆ, ಮಿಸ್ ಆಗಿದ್ಯಾ ಪಲಾವ್ ಉಪ್ಪಾಕದು? ಏನು ಅಂಥದ್ದೇನಿಲ್ರಿ. ಅದು ಇನ್ನು ಪಳ್ಳ್ಯಾಕ ಹೋಗೋದಕ್ಕಿಂತ ಮುಂಚೆನೇ ಆಗಿರೋದ್ರಿ ಇಲ್ಲಿ ನಮಗೆ.
ಇಲ್ರಿ ಆಗಿಲ್ರಿ ಆಗಿಲ್ಲ ಆಗಿಲ್ಲ. ಬಟ್ ಏನ್ ಅನ್ಸುತ್ತೆ ಫೈನಲ್ ಆಗಿ ಹೋರಿಗೆ ಏನ್ ಅನ್ಸುತ್ತೆ? ನಮಗಂದ್ರೆ ಭಾಳ ಅಭಿಮಾನ ಐತ್ರಿ. ಹಾಗಾಗಿ ನಮ್ಮಿಂದ 4 ಹುಡ್ರು ಮತ್ತು ನಮ್ಮೂರಿನ ಅಣಿಗೆ ಈ ಊರಿಗೆ 4 ಹುಡ್ರು ಮತ್ತು ನಮ್ಮಿಂದ ಹಿಂದೆ ಅಣಿಯಾಗಿ ಬಂದಾರ. ಹಾಂ ಹೋರಿ ಬಗ್ಗೆ ನೀವು ನಮಗೆ ನೋಡೋಣ. ನಾ ಫಸ್ಟ್ ಹೋರಿ ಸ್ಟಾರ್ಟ್ ಮಾಡಿದ್ದು ಹಾವೇರಿ ರಾಕ್ ಸ್ಟಾರಿಂದ. ನಾ ಅಪ್ಪಟ ಅಭಿಮಾನಿ ರೀ ರಾಕ್ ಸ್ಟಾರಿಗೆ. 105 ಅಂದ್ರೆ ಏನೋ ಒಂಥರ ಕ್ರೇಜ್. ಅದು ಎತ್ತು ಹೋದ್ಮೇಲೆ ನಾ ಆಲ್ಮೋಸ್ಟ್ ಅಲ್ಲಿ ಯಾವ ಎತ್ತಿಗೆ ಇದನ್ನ ಮಾಡಿರಲಿಲ್ಲ. ಇದು ಒಂದು ಮೊನ್ನೆ ಹಬ್ಬ ಯಾವುದು ದಾಸನ ಕೊಪ್ಪದ ಹಬ್ಬದಾಗೆ ಭಾಳ ಇಷ್ಟ ಆಗಿ ಈ ಹೋರಿ ಅಭಿಮಾನಿ ಫಸ್ಟ್ ಟೈಮ್ ಆಗಿದೆ. ಇವತ್ತೇನು ಅಂತ ನಿಮಗೆ ತೋರಿಸ್ಬಿಡ್ತು. ಇನ್ಮೇಲೆ ಯಾವ ಕ್ರೇಜ್ ಇದ್ರೆ ಈ ಎತ್ತಿನ ಮೇಲೆ ಅಭಿಮಾನ. ಇನ್ಮೇಲೆ ಸ್ಟಾರ್ಟ್ ಆಗಿದ ಮೇಲೆ ಅದು ಏನು ತೋರಿಸ್ಕೊಡ್ತು ಅಂತ ಏನೋ ಒಂಥರ ಹುಮ್ಮಸ್ ಆಯ್ತು ಸರ್. ಏನೋ ಗೊತ್ತಿಲ್ಲ, ಸುಮ್ಮನೆ ಮನೆ ಹತ್ರ ಕೂತ್ಕೊಂಡಿದ್ದೆ. ಅಲ್ಲಿಂದ ಎತ್ತು ಹಬ್ಬಕ್ಕೆ ಹೋಗ್ಬೇಕು ಅಂತ ನಾನು ಬಂದಿರಲಿಲ್ಲ. ಆಲ್ಮೋಸ್ಟ್ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಹುಡುಗರೆಲ್ಲ ಬಾ ಹೋಗೋಣ ಬಿಸ್ನಳ್ಳಿ ಗೌಡ್ರು ಅಂತ ಅವ್ರು ಇವತ್ತು ನೋಡಿಲ್ಲ. ಅದೇನು ಹಬ್ಬಕ್ಕೆ ಹೋಗಿದ್ವಿ. ಅವರು ಕೊಟ್ಟರೆ ಊಟ ಮಾಡಿ ಅವ್ರು ನೋಡ್ಕೊಂಡು ಮಾರಿನಿಂದ ಅವ್ರ ಅಭಿಮಾನ ಆಗಬೇಕು ಅಂತ ಅನ್ನಿಸ್ತು. ಅಭಿಮಾನ ಆಗಿದ್ದೀವಿ. ಇನ್ನು ನೆಕ್ಸ್ಟ್ ಟೈಮ್ ಎಲ್ಲಿ ಹೋದ್ರೆ ಹಬ್ಬಕ್ಕೆ ಹೋಗ್ತೀರಾ? ಹಬ್ಬ ಪಕ್ಕ ಮಾಡ್ತೀವಿ. ನೀವು ಯಾವ್ರವರು? ನಮ್ದು ಅಬ್ಲೂರು, ಹಿರೇಕೆರೆ ತಾಲೂಕು ಅಬ್ಲೂರು. ನನ್ನ ಹೆಸರು ಸೋಮಯ್ಯ ಪರಮೇಶ್ವರ ಈರಮ್ಮನವರು. ಈ ಹೋರಿನ ಎಷ್ಟು ಜನಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೀರ ಸರ್ ನಾನು ಫಸ್ಟ್ ಟೈಮ್ ಇದು ಬಂದಿರೋದು. ಇವರೆಲ್ಲ ನನ್ನ ಫ್ರೆಂಡ್. ಇವ್ನು ಕುಮಾರ ಅಂತ, ಅವ್ನು ರಮೇಶ ಅಂತ, ಚಂಬಾಸಣ್ಣ ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಇವಾಗ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿ ಎಂಡ್ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ತನಕ ಇದ್ರ ಅಭಿಮಾನಿಯಾಗಿರ್ತೀನಿ. ಬಟ್ ನಾವು ಹಸಿರು ಟವಲ್ ನೋಡ್ಬೋದು ಹಂಗಾರೆ. ಈಗ ನಾನು ಹಸಿರು ಅಂದಿನಿ. ನೆಕ್ಸ್ಟ್ ಆ ಕಾಡ್ದಾಗ ಅಟ್ಲೀಸ್ಟ್ ತೂರಿ ಮಾಡ್ತೀವಿ ಸರ್. ಇನ್ನೂ ಸಾಕಷ್ಟು ಆದ್ರೆ ನಾವು ಇದನ್ನ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಆಡಕ್ಕೆ ಅಟ್ಲೀಸ್ಟ್ ತೂರಿ ಮಾಡೋಣ ಸರ್. ಏಕೆಂದ್ರೆ ನಾನು ಪದೇ ಹೇಳಿದ್ದೀನಿ ಹಸಿರು ಅಂದಾಗ ನೆಕ್ಸ್ಟ್ ಆ ಕಾಡ್ದಾಗ ನಾನು 10 ಜನ ತೂರ್ಲಿ. ನೀವು 10 ಜನ ತೂರ್ದಾಗ ಪಕ್ಕದವ್ನಿರೋ ತೂರ್ತವ್ರಲ್ಲ ಅಂತ ತೂರ್ತವ್ರೆ. ಈಗ ಎಷ್ಟೋ ಜನ ಹಂಗೆ ಮಾಡ್ತಿರೋದು. ಪಕ್ಕದವ್ನು ತೂರ್ತವ್ನೆ ಅಂತ ತೂರೋರು ಭಾಳ ಜನ ಆಗ್ಬಿಟ್ಟವ್ರೆ. ಹಂಗಾಗಿ ಬೇರೆ ಏನಾದರೂ ಹೇಳೋದಿದೆಯಾ ಬ್ರದರ್ ಹೋರಿ ಬಗ್ಗೆ? ನೀವು ಯಾವ ಊರವ್ರು ಅಂದ್ರಿ? ನಮ್ದು ಹಿರೇಕೆರೆ ತಾಲೂಕು ಅಬ್ಲೂರು. ಹೌದು ಸರ್. ಸರ್ವಜ್ಞ ಕಡೆ. ಫಸ್ಟ್ ಹೋರಿ ಹುಟ್ಟಿದ್ದೆ ಸರ್ ರಾಕ್ ಸ್ಟಾರಿಂದ. ನನಗೆ ಫಸ್ಟ್ ಟೈಮ್ ರಾಕ್ ಸ್ಟಾರ್ ಅಂದರೆ ಏನೋ ಒಂದು ಕ್ರೇಜ್ ಇತ್ತು. ಆ ರಾಕ್ ಸ್ಟಾರ್ ಹೋದ್ಮೇಲೆ ಇದ್ರ ಮೇಲೆ ಕ್ರೇಜ್ ಆಗಿದೆ. ಇದು ಎಲ್ಲಿ ತನಕ ಇದು ಮಾಡ್ತೀವಿ ಅಲ್ಲಿ ತನಕ ಹಬ್ಬ ಮಾಡ್ತೀವಿ. ಫಸ್ಟ್ ಹುಟ್ಟಿದ್ದು ಹಾವೇರಿ ರಾಕ್ ಸ್ಟಾರಿಂದ. ಇಲ್ಲಿಂದ ಅಭಿಮಾನ ಸ್ಟಾರ್ಟ್. ಸರ್ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರಸ್ವಾಮಿ ಅಂತ. ನಾವು ಇದೇ ಊರಿನವರು, ಬಿಸ್ಲಳ್ಳಿಯವರು. ಯಾಕೆ ಸರ್ ಹೋರಿ ಮೇಲೆ ಕ್ರೇಜ್? ಫಸ್ಟ್ ಆಫ್ ಆಲ್ ಹೋರಿ ಮೇಲೆ ಕ್ರೇಜ್ ಅಂದರೆ ನಮ್ಮ ಹೋರಿ ತುಂಬ ಹಬ್ಬ ಚೆನ್ನಾಗಿ ಮಾಡ್ತದೆ. ನಮ್ಮೂರು ಗೌಡ್ರು ಹೇಮೂನ್ಗೌಡ್ರು ಅಂತ. ಅವ್ರಿಗೆ ಇನ್ನೊಂದು ಹೆಸರು ಐತೆ, ಸಣ್ಣ ಹೇಮೂನ್ಗೌಡ್ರು ಅಂತ. ನಮ್ಮೂರಾಗೆಲ್ಲ ಪ್ರಚಾರ ಆಗಿರೋದೆ ಅವರು ಸಣ್ಣ ಹೇಮೂನ್ಗೌಡ್ರು ಅಂತ. ಹೋರಿ ಹಬ್ಬ ಅಂದರೆ ತುಂಬ ಕ್ರೇಜ್. ಅವ್ರೇನು ಹೇಳಿದ್ರೆ ಇವಾಗ 45 ಹೋರಿ ಕಟ್ಟಿವಿ ಅಂತ. 30 ಹಬ್ಬ ಮಾಡ್ಯಾರ ಅಂದ್ರೆ ನೀವು ಲೆಕ್ಕ ಹಾಕ್ಬೇಕು ಎಷ್ಟು ಖರ್ಚಾಗಿರ್ತದೆ ಅಂತ. ಖರ್ಚು ಬಗ್ಗೆ ಯೋಚನೆ ಮಾಡ್ತಾರಲ್ಲ ಅವರು. ಹೋರಿ ಹಬ್ಬದ ಬಗ್ಗೆ ಅಷ್ಟೊಂದು ಅಭಿಮಾನ ಐತಿ. ಹೋರಿ ಹಬ್ಬದ ಹುಚ್ಚು ಅಷ್ಟೈತಿ. ಆ ಹುಚ್ಚು ನಮಗೂ ಐತಿ. ಹಬ್ಬ ಮಾಡಕತ್ತೀವಿ. ಈ ಹೋರಿ ಅಭಿಮಾನಿ ಕೂಡ ನಾನು. ಇದು ನಮ್ಮೂರ ಹೋರಿ. ನಮ್ಮೂರು ಹೋರಿ ಅಂದರೆ ನಮಗೊಂದು ಅಭಿಮಾನ. ಎಲ್ಲೋದ್ರು ಮೈಕ್ನಾಗ ಹೋಗ್ತಾರೆ, ಬಿಸ್ಲಳ್ಳಿ ಗೌಡ್ರ ಹುಲಿ ಅಂತ. ನಮ್ಮೂರ ಹೆಸರು ತಂತ್ರ ಅದು. ಗೌಡ್ರ ಹೆಸರು ತಂತ್ರ ಸಾಕಷ್ಟು. ಈ ಹೋರಿ ಹಬ್ಬ ನೀವು ನೋಡಿದ್ದೀರಾ? ನೋಡಿದ್ದೀರಾ. ಏನು ಅನ್ಸುತ್ತೆ ಈಗ? ಕಂಟಿನ್ಯೂಸ್ ಒಂದು 10 ಹೋರಿ ಪಿ ಪಿ ಹೋರಿ ಬಿಡ್ತಾ ಇರ್ತಾರೆ. ಗೌಡ್ರ ಹುಲಿ ಬಂದಾಗ ಏನು ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ? ಪಿ ಪಿ ಹೋರಿಗಳಲ್ಲೇ 10 ಹೋರಿ ಕಂಟಿನ್ಯೂ ಬಿಡ್ತಿದ್ದೀರಾ. ಅದ್ರಲ್ಲಿ ನಿಮ್ದು ಹೋರಿ ಅನ್ನೋದು ನಿಮಗೆ ಬೇಡ. ಈಗ ಇದು ನಮ್ಮ ಹೋರಿ ಅಲ್ಲ ಈಗ, ಓಕೆನಾ? ನೀವು ಹೇಳ್ತಿರೋದು 10 ಹೋರಿಲಿ, ಆ 10 ಹೋರಿಲಿ ಇದು ಒಂದೀಗ. ಏನು ಡಿಫ್ರೆನ್ಸ್ ನೋಡ್ತೀರಾ ಪಿ ಪಿ ಹೋರಿಲಿ? ಇದು ಬರ್ತಾ ಇದೆ, ಪಿ ಪಿ ಎತ್ಕೊಂಡು ಬರ್ತಾ ಇದೆ ಅಂದರೆ ಇದು ಬರೋದು ಬಿಡಕ್ಕೆ ಕಾಡ್ಸಲ್ಲ, ಹಿಡಿಯೋಕ್ಕೂ ಕಾಡ್ಸಲ್ಲ. ಆಮೇಲೆ ಆ ಕಡ್ದಾಗ ಹಂಗೆ ಬರ್ತೈತೆ. ಅದೊಂದು ಅಭಿಮಾನ. ಹೆಂಗೆ ಬರ್ಬೋದು ಆ ಕಾಡ್ದಲ್ಲಿ ಜನಕ್ಕೆ? ಹೆಂಗೆ ಬರ್ಬೋದು? ಕೆಲವೊಬ್ರು ಹೇಳ್ತಾರೆ ಕೆಲವೊಂದು ಪಿ ಪಿಲ್ ಆ್ಯಕ್ಷನ್ ಹೊಡಿಯೋದು, ಕೆಲವೊಂದು ಇದಾವೆ ಪಿ ಪಿಲ್ ಆ್ಯಕ್ಷನ್ ಹೊಡಿತವೆ, ಕೆಲವೊಂದು ಸುಮ್ಮನೆ ಓಡ್ತವೆ, ಕೆಲವೊಂದು ಬಲ್ಗಡೆನೆ ಹೆಂಗೆ ಎಲ್ಲಿ ಬಿಟ್ಟರು ಬಲ್ಗಡೆಗೆ ಹೋಗ್ತವೆ, ಕೆಲವೊಂದು ಸೆಂಟ್ರಿಗೆ ಬರ್ತವೆ, ಕೆಲವೊಂದು ಚಟ್ ಮುರ್ಕೊಂಡ್ಬಿಡ್ತವೆ, ಕೆಲವೊಂದು ಕ್ಲೀನಾಗಿ ತರ್ತವೆ. ಹಂಗಲ್ಲ ಸರ್, ಇದು ಸೆಂಟ್ರಿಗೆ ಹೋಯ್ತಾ ಸೈಡಿಗೆ ಹೋಯ್ತಾ ಅದೆಲ್ಲ ಲೆಕ್ಕ. ಹಬ್ಬ ಹೋರಿ ಹೆಂಗೆ ಮಾಡ್ತಾನೋದು ಇಷ್ಟು ಅಲ್ರಿ. ದನನಹಳ್ಳಿ ಒಳಗೆ ಬರೀ ಎಡಕ್ಕೆ ಹೋಗ್ತಾ ಹೋರಿ ಬರೀ ಎಡಕ್ಕೆ ಹೋಗತ್ತದು ಹುಲಿ ಅಂತ ಅನ್ನೋರು ಎಲ್ಲರೂ. ದನನಹಳ್ಳಿ ಆಡೋದಾಗ ಬರೀ ಎಡಕ್ಕ. ಆ ದನನಹಳ್ಳಿ ಅಕ್ಷಿ ಒಳಗೆ ಎಡಕ್ಕ ಹೋಗ್ತೈತಿ ಅಂತ ಏನು ಜನ ಏನು ಮಾತಾಡಕತ್ರಲ್ಲ. ಆ ದನನಹಳ್ಳಿ ಹಬ್ಬದಾಗಿಂದ ನಡ ಸೆಂಟ್ರ ಹೋಗಕತ್ತು, ಬಲಕ್ಕೂ ಹೋಗಕತ್ತು, ಎಡಕ್ಕೂ ಹೋಗಕತ್ತು. 4 ರೌಂಡ್ ಬಿಟ್ರೆ 4 ರೌಂಡು 4 ಜಾಗದಾಗ ಬಂದತ್ತು ನೋಡ್ರಿ ಇವತ್ತು ಹಬ್ಬದಲ್ಲಿ.
ನಡ ಸೆಂಟ್ರ್ 2 ರೌಂಡ್ ಬಂದೈತಿ, ಎಡಗಡೆಗೆ ಒಮ್ಮೆ ಬಂದೈತಿ, ಬಲಗಡೆಗೆ ಒಮ್ಮೆ ಬಂದೈತಿ ಹೋರಿ. ಬೇರೆ ಏನಾದರೂ ಮಾತಾಡ್ತೀರಾ? ಮುಗಿಸ್ತೀನಿ. ಸರಿ. ನೀವು